ನಮಸ್ಕಾರ. ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಈಗೇನು ನೋಡ್ತಾ ಇದ್ದೀರಲ್ಲ, ಈ ಲ್ಯಾಂಡು 1 ಎಕರೆ 15 ಗುಂಟೆ ಪ್ಯೂರ್ ರೆಡ್ ಸಾಯಿಲು. ವಿಡಿಯೋ ಸ್ಟಾರ್ಟಿಂಗಲ್ಲಿ ನೋಡಿದ್ರೆ ಅದೇ ರೋಡು ಅದು, ಬಟ್ ಗೌರ್ಮೆಂಟ್ ರೋಡು. ಯಾರು ಜಮೀನು ಮೇಲೂ ಹೋಗ್ಬೇಕಾಗಿಲ್ಲ. ಪ್ಯೂರ್ ರೆಡ್ ಸಾಯಿಲ್ ಇದೆ, ತುಂಬಾ ಫಲವತ್ತಾದ ಮಣ್ಣು. ಒಂದು ಕಲ್ಲು ಸಿಕ್ಕಲ್ಲ. ನೀವು 10 ಅಡಿ ಅಲ್ಲ 20 ಅಡಿ ತೆಗೆದ್ರೂ ಕೂಡ ರೆಡ್ ಸಾಯಿಲ್ ಇದೆ, ಪ್ಯೂರ್ ರೆಡ್ ಇದೆ. ಆ ರೀತಿ ಇದೆ ಮಣ್ಣು. ಈಗೇನು ವೆಹಿಕಲ್ ನಿಂತಿದೆ ನೋಡಿ, ಅದೇ ಟಾರ್ ರೋಡು. ಟಾರ್ ರೋಡಿಂದ ಇದು ಸೆಕೆಂಡ್ ಲ್ಯಾಂಡು. ಹೇಳ್ದಂಗೆ ಮಡ್ ರೋಡು ಗೌರ್ಮೆಂಟ್ ರೋಡ್ ಇದೆ. ಟಾರ್ ರೋಡಿಂದ ಸೆಕೆಂಡ್ ಲ್ಯಾಂಡು. ಒಳ್ಳೆ ಲೊಕೇಶನ್ಲಿದೆ ಜಮೀನು. ವಿಲೇಜ್ಗೆ 1 ಕಿಲೋಮೀಟ್ರ್ ದೂರದಲ್ಲಿದೆ. ಏನು ವಾಕಬಲ್ ಡಿಸ್ಟೆನ್ಸ್ ಏಂತಿಲ್ಲ, 1 ಕಿಲೋಮೀಟ್ರ್ ದೂರದಲ್ಲಿದೆ. ಈ ಸರೌಂಡಿಂಗಲ್ಲೆಲ್ಲ ಬೇರೆ ಬೇರೆ ಹೊರಗಡೆಲ್ಲ ಮೈಸೂರು ಬೆಂಗಳೂರೆಲ್ಲ ಪರ್ಚೇಸ್ ಮಾಡಿದ್ದಾರೆ. ಅದರಿಂದ ಒಂದೊಳ್ಳೆ ಮಾರ್ಕೆಟ್ ರೇಟ್ ಇದೆ ಈ ಏರಿಯಾದಲ್ಲಿ. ಮತ್ತು ಮಣ್ಣು ಕೂಡ ಚೆನ್ನಾಗಿದೆ, ವಾಟರ್ ಬೆಲ್ಟು ಕೂಡ ಚೆನ್ನಾಗಿದೆ. ಸುತ್ತಮುತ್ತ ಎಲ್ಲ ತೋಟಗಳಿದೆ. ಮಣ್ಣು ನೋಡ್ತಾ ನೋಡಿ ಎಷ್ಟು ಪ್ಯೂರ್ ರೆಡ್ ಸಾಯಿಲ್ ಇದೆ ಅಂತ ನೋಡಿ. ಪ್ಯೂರ್ ರೆಡ್ ಇದೆ. ಇಷ್ಟು ಚಳಿಗಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಒಣಗಿದ್ರೂ ಕೂಡ ಮಣ್ಣು ಕೆಂಪಾಗಿ ಕಾಣ್ತಾ ಇದೆ. ಇದು ನ್ಯಾಷನಲ್ ಹೈವೇಯಿಂದ 13 ಕಿಲೋಮೀಟರ್ ಇದೆ. ನಂಜನಗೂಡಿಂದ 23 ಕಿಲೋಮೀಟ್ರು, ಮೈಸೂರಿಂದ 40 ಕಿಲೋಮೀಟ್ರು, ಬೆಂಗಳೂರಿಂದ 165 ಕಿಲೋಮೀಟರ್ ಇದೆ. ತುಂಬಾ ಒಂದು ಒಳ್ಳೆ ಲೊಕೇಶನ್ಲಿರುವಂಥ ಜಮೀನು, ಜನರಲ್ ಪ್ರಾಪರ್ಟಿ. ನಿಮಗೆ ಲಾಯರ್ ಲೀಗಲ್ಗೆ ಏನು ಡಾಕ್ಯುಮೆಂಟ್ಸ್ ಬೇಕು, ಪ್ರತಿಯೊಂದು ಡಾಕ್ಯುಮೆಂಟ್ಸನ್ನು ನಾವು ಒದಗಿಸ್ಕೊಡ್ತೇವೆ. ಇನ್ನೇನು ಡಾಕ್ಯುಮೆಂಟ್ಸ್ ಬೇಕು ಖಂಡಿತ ನಮ್ಮ ಜವಾಬ್ದಾರಿ. ಬಿಫೋರ್ ರಿಜಿಸ್ಟ್ರೇಷನ್ ಕೂಡ ನಿಮಗೆ ಸರ್ವೆ ಮಾಡಿಸ್ಕೊಡೋಣ. ನೋಡಿ, ನೋಡ್ತಾ ಇದ್ರಲ್ಲ, ಎಲ್ಲ ಬದನೆಕಾಯಿ ಹಾಕಿದ್ದಾರೆ. ಏನು ಮತ್ತು ಪಕ್ಕದೆಲ್ಲ ತೋಟ ಇದೆ, ಅಕ್ಕಪಕ್ಕದೆಲ್ಲ ಪಂಪ್ ಸೆಟ್ ಇದೆ ಸರ್. ತುಂಬಾ ಒಳ್ಳೆ ನೀರು ಬೆಲ್ಟ್ ಏರಿಯಾನೇ, ನೀರು ಸಿಗುತ್ತೆ ಚೆನ್ನಾಗಿ. ಒಂದು ಒಳ್ಳೆ ಲೊಕೇಶನ್ಲಿರೋಂಥ ಜಮೀನು, 1 ಎಕರೆ 16 ಗುಂಟೆ. ಈ ಟೈಪ್ ಬೇಕು ಅಂದರೆ ನೋಡಿ, ದಯಮಾಡಿ ಸೂಕ್ತವಾಗಿದೆ ಕಾಂಟ್ಯಾಕ್ಟ್ ಮಾಡಿ. ಪ್ರೈಸ್ ಬಂದು ಪಾರ್ಟಿ ಹೇಳ್ತಾ ಇರೋದು 32 ಲ್ಯಾಕ್ ಪರ್ ಏಕರು, 32 ಲಕ್ಷ 1 ಎಕರೆಗೆ ಅಂತ ಹೇಳ್ತಾ ಇದ್ದಾರೆ. ಕುಂತ್ಕೊಂಡ್ರೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಡೈರೆಕ್ಟ್ ಓನರ್ ಕೂಡಿಸ್ಕೊಡ್ತೀನಿ. ಮಣ್ಣು ಚೆನ್ನಾಗಿರೋದ್ರಿಂದ, ವಾಟರ್ ಬೆಲ್ಟು ಚೆನ್ನಾಗಿರೋದ್ರಿಂದ, ಮತ್ತು ಸುತ್ತಮುತ್ತ ಕೆಲವು ಜನ ಪರ್ಚೇಸ್ ಮಾಡಿರೋದ್ರಿಂದ ರೇಟ್ ಹೇಳ್ತಾ ಇದ್ದಾರೆ. ಇದರಲ್ಲೇ ಕೂತು ಮಾತಾಡೋಣ. ನಿಮಗೆ ಗೊತ್ತು, ನಮ್ಮ ಕಮಿಷನ್ 2% ಇರುತ್ತೆ. ಆಫ್ಟರ್ ರಿಜಿಸ್ಟ್ರೇಷನ್ನು ಕೂಡ ನಿಮ್ಗೆ ಏನು ಸಹಾಯ ಬೇಕು ಖಂಡಿತ ನಿಂತ್ಕೊಂಡು ಮಾಡ್ಕೊಡೋಣ. ಹೆಚ್ಚಿನ ಮಾಹಿತಿಯಾಗಿ ದಯಮಾಡಿ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕರೆ ಮಾಡಿ, ಈ ಲ್ಯಾಂಡ್ ಬಗ್ಗೆ ಮಾಹಿತಿ ಬೇಕಂದರೆ. ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.